ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರದ ಶಿರದನಹಳ್ಳಿಯಲ್ಲಿ ಮಸಣಿಕಮ್ಮನವರ ವಿಗ್ರಹ ಪ್ರತಿಷ್ಠಾಪನೆ 48ನೇ ದಿನದ ಪೂಜಾ ವಿಧಿವಿಧಾನ ನೆರವೇರಿತು. ಭಕ್ತರ ಇಷ್ಟಾರ್ಥ ನೆರವೇರಿಸುವ ಪಿರಿಯಾಪಟ್ಟಣದ ಮಸಣಿಕಮ್ಮನವರು ಶಿರದನಹಳ್ಳಿ ಶನಿದೇವರ ಪ್ರೇರಣೆಯಿಂದ ಮಸಣಿಕಮ್ಮನವರ ದೇವಿಯ ಪ್ರತಿಷ್ಠಾಪನೆಯಾಗಿದೆ. ಈ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ದಿನದಿಂದ ಎಲ್ಲ ರೀತಿಯ ಹರಕೆಯನ್ನು ಕೊಡಬಹುದು ಎಂದು ಪ್ರಧಾನ ಅರ್ಚಕರಾದ ನಾಗರಾಜ್ರವರು ಹೇಳಿದರು. ಒಂದು ಶಿರದನಹಳ್ಳಿ ದೇವಸ್ಥಾನದ ವತಿಯಿಂದ ಅವರ ಶನಿದೇವರ ಪ್ರೇರಣೆಯಿಂದ ಅಮ್ಮನ ಒಂದು ಮಸಾಣಿಕಮ್ಮನ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರೇರಣೆ ಆಯಿತು. ಅದಕ್ಕೋಸ್ಕರ ಇಲ್ಲಿ ಅಮ್ಮನ ಒಂದು ಪ್ರತಿಷ್ಠಾಪನೆ ಮಾಡಿ 48 ದಿನದ ಒಂದು ದೊಡ್ಡ ಹಬ್ಬ ಮಾಡಿ, ಮತ್ತು ಭಕ್ತಾದಿಗಳ ರೂಪಾಂತರವಾಗಿ ಕೋಳಿ ಮರಿ ಏನು ಬೇಕಾದ್ರೂ ಸಹ ಹರಕೆ ರೂಪದಲ್ಲಿ ಸಲ್ಲಿಸ್ಬೋದು. ಇಲ್ಲಿ ಬಂದು ಯಾವುದೇ ಎಲ್ಲ ರೀತಿಯ ತಳಿಗೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ, ಮತ್ತು ಯಾವುದೇ ಒಂದು ಭಕ್ತಾದಿಗಳ ಮುಖಾಂತರವಾಗಿ ಒಂದು ತಡೆ ಮುಡಿ ಯಂತ್ರ ಧಾರಣೆಗಳನ್ನಲ್ಲಿ ಅಮ್ಮನ ಮುಂಭಾಗದಲ್ಲೇ ಮಾಡಿಸ್ಕೋಬೋದು. ಕಷ್ಟಗಳನ್ನು ಹಂಚ್ಕೋಬೋದು. ಅಮ್ಮನ ಮುಂಭಾಗಕ್ಕೆ ಬಂದು ಶುಕ್ರವಾರ, ಮಂಗಳವಾರ, ಭಾನುವಾರ ಅಮ್ಮನ ಪೂಜೆ ಪ್ರತಿ ಒಂದು ವಾರವೂ ಸಹ ನಡೆಯಲಿದೆ. ಭಕ್ತಗಳ ಸಹಕಾರದ ಮುಖಾಂತರವಾಗಿ ಮುಂದುವರಿಸ್ಕೋಬಹುದು. ಇದೇ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರರು ಮಾತನಾಡಿ, ಇಲ್ಲಿಯ ಶನಿದೇವರ ದೇವಸ್ಥಾನದಲ್ಲಿ ಈ ಮಸಣಿಕಮ್ಮನವರನ್ನು ಇಟ್ಟುಕೊಂಡಿದ್ದರು. ಇತ್ತೀಚೆಗೆ ಇವರದೇ ಆದ ಜಮೀನಿನಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಸುಮಾರು ಹಿಂದೆ ಶಿರದನಹಳ್ಳಿ ಹತ್ರ ಒಂದು ಶನಿದೇವರ ದೇವಸ್ಥಾನದ ಹತ್ರ ಈ ದೇವರನ್ನು ಇಟ್ಕೊಂಡಿದ್ರು. ಇತ್ತೀಚೆಗೆ ಇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಉತ್ತಮವಾಗಿ ಈ ಭಾಗದಲ್ಲಿ ಎಲ್ಲ ಸುತ್ತ ಭಕ್ತರು ಬಂದು ಈ ದೇವಸ್ಥಾನದ ಏನು ಮಾಡಿ ಇಲ್ಲಿ ಅಮ್ಮನವರು ಪ್ರತಿಷ್ಠಾಪನೆ ಮಾಡಿದ್ರು, ಆ ಸನ್ನಿಧಿಗೆ ಬಂದು ಭಕ್ತರೆಲ್ಲ ತಮ್ಮ ಕಷ್ಟ ಕಾರ್ಪಣ್ಯವನ್ನು ಬಗೆಹರಿಸಿಕೊಳ್ಳಿ ಉತ್ತಮವಾಗಿ ಈ ದೇವಸ್ಥಾನ ಮುಂದುವರಿದೆ ಅಂತ ಹೇಳ್ತಾ ಧನ್ಯವಾದ. ಇದೇ ಸಂದರ್ಭದಲ್ಲಿ ಮಸಣಿಕಮ್ಮನವರ ಪ್ರಧಾನ ಅರ್ಚಕರಾದ ಸುನಿಲ್ ಶ್ರೀನಿವಾಸ ಸ್ವಾಮಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಭರತ್ ಕುಮಾರ್ ಶಂಕರ್ ಅವರು, ಜಯಣ್ಣ ಮಾಸ್ಟರ್, ದೇವಸ್ಥಾನದ ಸೇವಕರುಗಳು, ನೂರಾರು ಭಕ್ತಾದಿಗಳು ಹಾಜರಿದ್ದರು. ಕೊನೆಯಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮವೂ ನಡೆಯಿತು.